ಪ್ರಾಕ್ಟಿಕಲ್ ಆಗಿ ಸೈನ್ಸ್ ಕ್ಲಾಸಸ್ ನೀವು ಈ ಥರ ಲ್ಯಾಬ್ ಇರಬೇಕು. ಮಕ್ಕಳಿಗೆ ಥಿಯರಿಟಿಕಲ್ ಆಗಿ ಕಾನ್ಸೆಪ್ಟ್ ಹೇಳೋದಕ್ಕಿಂತ ಈ ಥರ ಮಾಡೆಲ್ಸ್ ಇಟ್ಕೊಂಡು ಹೇಳಿ ಅಂತ ಭಾಳ ಬೇಗ ಅವ್ರಿಗೆ ಅರ್ಥ ಆಗುತ್ತೆ. ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇದೆ. ಓಕೆ, ವೆರಿ ಗುಡ್ ಸರ್, ಆಸಮ್. ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಸ್ವಲ್ಪನೂ ಸ್ಮೆಲ್ ಇರಲ್ಲ, ಏನೂ ಇಲ್ಲ ಸರ್. ಭಾಳ ಕಾಸ್ಟ್ಲಿ ಎಕ್ವಿಪ್ಮೆಂಟ್ಸು. ಈ ಥರ ಸೆಟಪ್ಲ ನಿಮ್ಗೆ ಎಷ್ಟೋ ಲಕ್ಷಾಂತರ ರೂಪಾಯಿ ಆಗುತ್ತೆ. Nana Vikasa Residential School for Special Children. Special children, deaf and dumb children. Free education, free hostel, free food, free uniform, free healthcare, free books and much more. ನೋಡ್ತಾ ಇದ್ರ ನಿಮ್ಮ ಚಾನಲ್ ಕ್ಯಾಂಪಸ್ ಲೋಕ. ವೆಲ್ಕಮ್ ಟು ಕ್ಯಾಂಪಸ್ ಲೋಕ. ಕೈಂಡ್ಲಿ ಸಪೋರ್ಟ್ us with your subscription. Subscribe to Campus Loka. Like and share this video. Thank you. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ನಿಮ್ಮ ಶಾಲೆ ಹೆಸರನ್ನು ಮತ್ತು ಲೊಕೇಶನ್ ಎಲ್ಲಿ ಸರ್, ಎಲ್ಲಿ ಬರ್ತದೆ ಸರ್? ನಮ್ಮ ಶಾಲೆ ಹೆಸರು ಬಂದು ಜ್ಞಾನ ವಿಕಾಸ ವಿಶೇಷ ವಸತಿಯುತ ಶಾಲೆ. ನಮ್ಮಲ್ಲಿ ಕಿವುಡ, ಮೂಕ ಮತ್ತು ಬುದ್ಧಿಮಾಂದ್ಯ ಮಕ್ಕಳಿಗೆ ಉಚಿತ ತರಬೇತಿ, ಉಚಿತ ಶಿಕ್ಷಣ, ಉಚಿತ ಊಟ, ಸಮವಸ್ತ್ರಗಳನ್ನು ನೀಡ್ತೇವೆ. ನಮ್ಮ ಲೊಕೇಶನ್ ಬಂದು ಚಿನಕುರಳಿ, ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ, 571455 ಪಿನ್ ಕೋಡು. ಓಕೆ, ಇಲ್ಲಿ ನಮ್ಮ ಶಾಲೆ ಬರುತ್ತೆ ಸರ್. ಸರ್, ನಿಮ್ಮ ಶಾಲೆಯಲ್ಲಿ ಯಾವ ಸಿಲೆಬಸ್ ನೀವು ಫಾಲೋ ಮಾಡ್ತಾ ಇದ್ದೀರಿ ಸರ್? ಸರ್, ನಮ್ಮ ಸಿಲೆಬಸ್ ಬಂದು ಸ್ಟೇಟ್ ಸಿಲೆಬಸ್. ಕರ್ನಾಟಕ ಸ್ಟೇಟ್ ಸಿಲೆಬಸ್ ನಮ್ಮಲ್ಲಿ ಬೋಧನೆ ಮಾಡೋದು. ಓಕೆ ಸರ್, ಇದು ಡೆಫ್ ಆ್ಯಂಡ್ ಡಮ್ ಸ್ಟೂಡೆಂಟ್ಸ್ಗೆ ಏನು ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ ಸರ್? ಸರ್, ಹಾಸ್ಟೆಲ್ ಫೆಸಿಲಿಟಿ ಇದೆ. ಅವ್ರಿಗೆ 3 ಟೈಮ್ಸ್ ಊಟ, ಸ್ನ್ಯಾಕ್ಸು, ಕಾಫಿ, ಟೀ, ಮತ್ತು ಮಲಗಲಿಕ್ಕೆ ಬೆಡ್, ಕಾಟು ವ್ಯವಸ್ಥೆ ಇದೆ. ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ವ್ಯವಸ್ಥೆ ಇದೆ. ಮತ್ತು ಅಪ್ ಆ್ಯಂಡ್ ಡೌನ್ ಮಾಡೋಂಥ ಮಕ್ಕಳಿಗೆ ಬಸ್ ವ್ಯವಸ್ಥೆ ಇದೆ, ವ್ಯಾನ್ ವ್ಯವಸ್ಥೆ ಮಾಡಿದ್ದೀವಿ. ಇನ್ನು ಅವ್ರಿಗೆ ಮೂಲಭೂತ ಸೌಕರ್ಯ ಏನೇನು ಬೇಕು ಅದೆಲ್ಲನೂ ನಾವು ನಮ್ಮ ಶಾಲೆಯ ವತಿಯಿಂದ ಕೊಡ್ತಾಯಿದ್ದೀವಿ ಸರ್. ಇದು ಬಂದು ಡೇ ಕಮ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ವಾ? ಡೇ ಕಮ್ ರೆಸಿಡೆನ್ಷಿಯಲ್ ಸ್ಕೂಲು. ಇದು ಸರ್ಕಾರದ ಅನುದಾನದ ಅಡಿಯಲ್ಲಿ ನಡೆಯುತ್ತೆ. ಎಲ್ಲ ಮಕ್ಕಳಿಗೂ ಉಚಿತವಾಗಿರುತ್ತೆ ಸರ್. ಓಕೆ, ಎಲ್ಲ ಅಂಗವಿಕಲ ಮಕ್ಕಳಿಗೆ ಉಚಿತ. ನಿಮ್ಮ ಸ್ಕೂಲ್ ಬಸ್ ಫೆಸಿಲಿಟೀಸ್ ಎಷ್ಟು ಕಿಲೋಮೀಟರ್ ವರೆಗೆ ಇದೆ ಸರ್? ಸರ್, 20 ಕಿಲೋಮೀಟರ್ ಸರೌಂಡಿಂಗ್ಸ್ವರೆಗೆ ನಮ್ಮ ಸ್ಕೂಲ್ ಬಸ್ ಫೆಸಿಲಿಟಿ ಇದೆ. ಓ, ವೆರಿ ಗುಡ್ ಸರ್. ಶಾಲೆಯಲ್ಲೇ ಬಿಲ್ಡಿಂಗ್ ನೋಡ್ತೀನಿ, ಸೂಪರಾಗಿ ಡೆವಲಪ್ ಮಾಡಿದ್ದೀರಾ. ಸದ್ಯಕ್ಕೆ ಎಷ್ಟು ಕ್ಲಾಸ್ ರೂಮ್ಸ್ ಇದೆ ಸರ್? ಸರ್, ನಮ್ಮಲ್ಲಿ ಈಗ 28 ಕ್ಲಾಸ್ ರೂಮ್ಸ್ ಇದೆ. ಓಕೆ ಸರ್. 4 ದೊಡ್ಡ ಡಾರ್ಮೆಂಟ್ರಿಗಳಿದೆ, ಹಾಸ್ಟೆಲ್ ಡಾರ್ಮೆಂಟ್ರಿಗಳು. ಓಕೆ ಸರ್. ಮತ್ತು ಲಿಫ್ಟ್ ವ್ಯವಸ್ಥೆ ಇದೆ. ಲೈಬ್ರರಿ ವ್ಯವಸ್ಥೆ ಇದೆ, ಸ್ಪೋರ್ಟ್ಸ್ ವ್ಯವಸ್ಥೆ ಇದೆ. ಅವ್ರಿಗೆ ಮಕ್ಕಳಿಗೆ ಥೆರಪಿ ಮಾಡೋಂಥ ವ್ಯವಸ್ಥೆ ಇದೆ. ಮೂಲಭೂತ ಸೌಕರ್ಯ ಎಲ್ಲ ಕೊಡ್ತೀವಿ ಸರ್. ಓಕೆ ಸರ್, ನೀವು ಡೆಫ್ ಆ್ಯಂಡ್ ಡಮ್ ಸ್ಟೂಡೆಂಟ್ಸ್ಗೆ ಫ್ರೀ ಎಜುಕೇಷನ್, ಫ್ರೀ ಹಾಸ್ಟೆಲ್ ಕೊಡ್ತಾ ಇದ್ದೀರಾ, ಫ್ರೀ ಫುಡ್ಡು ಮತ್ತು ಯೂನಿಫಾರ್ಮ್, ಬುಕ್ಸ್ ಎಲ್ಲ ಫ್ರೀ ಫೆಸಿಲಿಟೀಸ್ ಎಲ್ಲ ಫ್ರೀ ಇದೆ ಸರ್ ಅಲ್ವಾ ಸರ್? ಮತ್ತು ತುಂಬ ಬಡವರು, ಪೋರ್ ಫ್ಯಾಮಿಲಿ ಅಂತ ರೆಸಿಡೆನ್ಷಿಯಲ್ ಸ್ಕೂಲೇ ಫ್ರೀ ಹಾಸ್ಟೆಲ್ ಇದೆ ಅಲ್ಲ ಸರ್? ಇಲ್ಲೇ ಅವ್ರು ಇದ್ಕೊಂಡೇ ಓದ್ಬೋದು. ಹೌದು ಸರ್. ಓಕೆ ಸರ್. ಸರ್, ಮತ್ತು ಇವ್ರಿಗೆ ಸ್ಪೆಷಲ್ ಎಜುಕೇಷನ್ ಯಾವ ರೀತಿಯಲ್ಲಿ ಇರ್ತದೆ ಸರ್? ಇದು ಸರ್, ಅವ್ರಿಗೆ ಸ್ಪೆಷಲ್ ಎಜುಕೇಟರ್ಸ್, ಟೀಚಿಂಗ್ ಸ್ಟಾಫ್ ಇದ್ದಾರೆ. ಅವ್ರಿಗೆ ಸ್ಪೆಷಲ್ ಆಗಿ ಹೇಳ್ಕೊಡೋಕ್ಕೆ ಟ್ರೈನಿಂಗ್ ಆಗಿರೋಂಥ ಟೀಚರ್ಸ್ ಇದ್ದಾರೆ. ಈಗ ಡೆಫ್ ಆ್ಯಂಡ್ ಡಮ್ಗೆ HI ಟ್ರೈನಿಂಗ್ ಆಗಿರೋಂಥವ್ರು ಇದ್ದಾರೆ. MR ಮಕ್ಕಳಿಗೆ MR ಟ್ರೈನಿಂಗ್ ಆಗಿರೋಂಥವ್ರು ಇದ್ದಾರೆ. ಅವ್ರಿಗೆ ಆಯಾ ನುರಿತ ಬೋಧಕರಿಂದನೇ ಅವ್ರಿಗೆ ಟೀಚಿಂಗ್ ಫೆಸಿಲಿಟೀಸ್ನ ಒಳಗೊಂಡಿರುತ್ತೆ ಸರ್. ಓಕೆ.
ಸರ್ ಇದು ಈ ಶಾಲೆ ಎಷ್ಟು ವರ್ಷ ಆಯ್ತು ಸರ್, ನೀವು ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು? ಸರ್ ಇದು 96ರಲ್ಲಿ ನಾವು ಸಂಸ್ಥೆನ ಪ್ರಾರಂಭಿಸಿದ್ದು. 2001ರಿಂದ ವಿಶೇಷ ಶಾಲೆನ ನಾವು ಸರ್ಕಾರದ ಅನುದಾನದಲ್ಲಿ ನಡೆಸ್ಕೊಂತ ಬಂದಿದ್ದೀವಿ ಸರ್. ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ವರೆಗಿದೆ SSLC. ಹೌದು, SSLC. ಈ ಇಷ್ಟು ವರ್ಷ ಅಲ್ಲೇ ನಿಮ್ಮ SSLC ಪರ್ಫಾರ್ಮೆನ್ಸ್ ಹೆಂಗೆ ಆಯಿತು, ರಿಸಲ್ಟ್ ಹೆಂಗೆ ಆಯಿತು ಸರ್? ಸರ್ ಇಷ್ಟು ವರ್ಷನೂ ಒಳ್ಳೆ ರಿಸಲ್ಟ್ ಕೊಡ್ತಾ ಬಂದಿದ್ದೀವಿ. ಇನ್ನು ಮುಂದೆನೂ ಅದನ್ನೇ ಕೊಡಬೇಕು ಅನ್ನೋ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸಿಬ್ಬಂದಿಗಳು. ನೋಡುವ ಸರ್, ಮುಂದಿಂದು ಯಾರು ಹೇಳೋಕ್ಕಾಗಲಿಲ್ಲ. ಖಂಡಿತ ಸರ್, ಯು ಆರ್ ವೆರಿ ಸ್ಯಾಟಿಸ್ಫೈಡ್ ಸರ್. ಈ ಡೆಫ್ ಅಂಡ್ ಡಮ್ ಸ್ಟೂಡೆಂಟ್ಸ್ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ನೀವು ಸ್ಯಾಟಿಸ್ಫೈಡ್ ಇದ್ದಾರೆ? ರೆಗ್ಯುಲರ್ ಸ್ಟೂಡೆಂಟ್ಸ್ ಥರನೇ ಅವ್ರ ಪರ್ಫಾರ್ಮೆನ್ಸ್ ಇರುತ್ತೆ, ಎಲ್ಲದರಲ್ಲೂ ಇದ್ದಾರೆ. ಈಗ ನಮ್ಮ ಶಾಲೆಯಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದಂಥ ಸ್ಪೋರ್ಟ್ಸಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದಂಥ ಜಾವ್ಲಿನ್ ಥ್ರೋಲಿ ನಮ್ಮ ವಿದ್ಯಾರ್ಥಿನಿ ಇದ್ದಾರೆ, ಡೆಚನ್ ಅಂದ್ಬಿಟ್ಟು. ಈ ಥರ ಎಲ್ಲ ಸ್ಪೋರ್ಟ್ಸಲ್ಲಾಗಲಿ ಎಜುಕೇಷನಲ್ಲಾಗಲಿ ಎಲ್ಲದರಲ್ಲೂ ನಾವು ಮಕ್ಕಳನ್ನ ಮುಂದೆ ತರ್ತೀವಿ ಸರ್. ಓಕೆ ಸರ್, ಇವ್ರದ್ದು ಈ ಹ್ಯಾಂಡಿಕ್ಯಾಪ್ ಚಿಲ್ಡ್ರನ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಬಿಟ್ಟು ಬೇರೆ ರೀತಿಯಲ್ಲಿ ಏನು ಕೊರತೆ ಅವ್ರ ಜೊತೆ ನೀವು ಕಾಣಿಸ್ತಲ್ಲ ಅಲ್ವಾ ಸರ್? ಪರ್ಫಾರ್ಮೆನ್ಸ್ ಇಸ್ ವೆರಿ ಗುಡ್ ಅಸ್ ಫಾರ್ ಎಜುಕೇಷನ್ ಇರಲಿ, ಅವ್ರಿಗೆ ಅದು ನೋವು ಬರಬಾರ್ದು, ಗಿಲ್ಟ್ ಬರಬಾರ್ದು ಅಂತೇಳಿ ಅದೇ ರೀತಿ ತರಬೇತಿಗಳನ್ನ ನೀಡ್ತೀವಿ ಸರ್. ಸರ್ ಇದು ಡೆಫ್ ಅಂಡ್ ಡಮ್ ಸ್ಟೂಡೆಂಟ್ಸ್ಗೆ ನೀವು ಸೇವೆ ಮಾಡ್ತಾ ಇದ್ದೀರಾ, ಫ್ರೀ ಹಾಸ್ಟೆಲ್, ಫ್ರೀ ಎಜುಕೇಷನ್ ಎಲ್ಲ ಕೊಡ್ತಾ ಇದ್ದಾರೆ. ನಂಗೆ ಭಾಳ ಖುಷಿ ಆಗ್ತಾ ಇದೆ ಸರ್. ಈ ವಿಡಿಯೋ ನೋಡೋರು ಸ್ವಲ್ಪ ಶ್ರೀಮಂತರು, ಬಿಸ್ನೆಸ್ ಮ್ಯಾನ್ ಎಲ್ಲ ವಿಡಿಯೋ ನೋಡ್ತಾರೆ, ನಿಮಗೆ ಸಪೋರ್ಟ್ ಮಾಡಬೇಕು. ಫಂಡ್ಸ್ ರಿಸೀವ್ ಮಾಡ್ತಿರಲ್ಲ ಸರ್, ನಿಮ್ಗೆ ಸಪೋರ್ಟ್ ಮಾಡ್ತಾರಂತ? ಓಕೆ ಸರ್, ಮಾಡ್ತೀವಿ. ಓಕೆ ಫೈನ್ ಸರ್. ನಮ್ಮಲ್ಲಿ ATG ಟ್ಯಾಕ್ಸ್ ಎಕ್ಸಂಪ್ಷನ್ ಬೇಕಾದಂಥ ATG ಸಹ ವ್ಯವಸ್ಥೆ ಇದೆ. ಕೊಡೋಂಥ ಡೋನರ್ಸ್ಗೆ ನಾವು ಟ್ಯಾಕ್ಸ್ ಎಕ್ಸಂಪ್ಷನ್ಗೆ ರೆಸಿಪ್ಟು ಸಹ ನೀಡ್ತೇವೆ ಸರ್. ವೆರಿ ಗುಡ್ ಸರ್, ನಿಮಗೆ ಡೊನೇಷನ್ ಕೊಡೋವರೆಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಗ್ತದೆ ಅಲ್ವಾ ಸರ್? ಹೌದು. ಓಕೆ ಸರ್, ನಿಮ್ಮ ಶಾಲೆನ ಇನ್ಫ್ರಾಸ್ಟ್ರಕ್ಚರ್ ಬಂದು ನಾವು ತೋರಿಸ್ಲಾ, ಬನ್ನಿ ಸರ್. ಓಕೆ ಸರ್. ನಾವು ಎಕ್ಸ್ಪೆಕ್ಟ್ ಮಾಡಿದಂತ ನೀವು ಸೂಪರ್ ಮಾಡಿಸ್ಬಿಟ್ಟಿವಿ ಸರ್ ಶಾಲೆನ. ಹೇಳಿ, ಈ ಥರ ಲಿಫ್ಟ್ ಫೆಸಿಲಿಟಿ ಸೂಪರ್ ಆಗಿದೆ. ಎಷ್ಟು ಫ್ಲೋರ್ಸ್ ಇದೆ ಈ ಬಿಲ್ಡಿಂಗು ಸರ್? ಇದು G+2. ಮಕ್ಕಳೆಲ್ಲ ಶೂ ಇಲ್ಲೇ ಶೂಸ್ ಇಡೋಕ್ಕೆ ಇದು ದೊಡ್ಡ ಡಾರ್ಮೆಂಟ್ನ ಸೆಟಪ್ ಆಗಿದೆ. ವೆರಿ ಗುಡ್ ಸರ್. ಇಲ್ಲಿ ಬಂಕರ್ ಬೆಡ್ಸ್ ಇದೆ, ಸೂಪರ್ ಆಗಿದೆ ಸರ್ ಫೆಸಿಲಿಟೀಸ್. ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇದೆ. ಓಕೆ, ವೆರಿ ಗುಡ್ ಸರ್, ಆಸಮ್. ಇವಾಗ ಸಪ್ರೇಟ್ ಕಾಟ್ ಎಲ್ಲ ಕೊಟ್ಬಿಟ್ಟಿರೋ ಮಕ್ಕಳಿಗೆ ಅಲ್ವಾ ಸರ್? ತುಂಬ ನೀಟಾಗಿದೆ. ಫ್ಲೋರ್ ಕೂಡ ನೋಡಿ ಸರ್, ಎಲ್ಲ ಫುಲ್ ಗ್ರಾನೈಟ್. ಕ್ಲೀನಿಂಗ್ ಅಂತೂ ತುಂಬ ವ್ಯವಸ್ಥಿತವಾಗಿರುತ್ತೆ ಸರ್. ಓಕೆ, ಕ್ಲೀನ್ಲಿನೆಸ್ ಇದೆ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ ಹಾಸ್ಟೆಲ್ ರೂಮ್ ಹೆಂಗೆ ಇದೆ ಅಂತ, ಅದು ಯುವಕರುಗಳು ಇರೋ ರೂಮು, ಸಣ್ಣ ಮಕ್ಕಳು ಇಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ ಫ್ಲೋರ್ ಎಲ್ಲ ನೋಡಿ, ಬಂಕರ್ ಬೆಡ್ಸ್, ಈ ಸೈಡಲ್ಲಿ ಬಂಕರ್ ಬೆಡ್ಸ್ ಇದೆ, ಇಲ್ಲಿ ಇಂಡಿವಿಜುವಲ್ ಕಾಟ್ಸ್ ಇದೆ. ಮತ್ತು ಮಕ್ಕಳು ಅವ್ರನ್ನ ಟ್ರಂಕೆಲ್ಲ ಇಲ್ಲೇ ಸಪ್ರೇಟಾಗಿ ಹಾಕಿದ್ದಾರೆ. ಇಲ್ಲಿ ನಾವು ಬಾತ್ರೂಮ್ ವ್ಯವಸ್ಥೆ ಇದೆ, ಅದನ್ನು ನಿಮ್ಗೆ ತೋರಿಸ್ತೀನಿ. ನೋಡಿ ಎಷ್ಟು ಸೂಪರ್ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ವಲ್ಪನೂ ಸ್ಮೆಲ್ ಇರಲ್ಲ, ಏನೂ ಇಲ್ಲ ಸರ್, ಸೂಪರ್ ಆಗಿದೆ. ಇಲ್ಲೇ ನಾವು ಎಕ್ಸ್ಪೆಕ್ಟ್ ಮಾಡಿದಂಥ ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ, ಎಲ್ಲ ಪಕ್ಕಾ ಮಾಡಿದ್ದಾರೆ ಸರ್. ಈ ಕನ್ಸ್ಟ್ರಕ್ಷನ್ ಆಗೋ ಟೈಮಲ್ಲಿ ನಾವು ಬಂದಿದ್ದು ನಮ್ಮ ಎಕ್ಸ್ಪೆಕ್ಟೇಷನ್ಸ್ಗಿಂತ ತುಂಬ ಹೈ ಆಗಿದೆ. ಸೂಪರ್ ಲೆವೆಲ್ ಮಾಡಿದ್ದೀರಿ ಸರ್ ನೀವು. ಐ ಆಮ್ ವೆರಿ ಹ್ಯಾಪಿ ಸರ್, ಈ ಥರ ಔಟ್ಪುಟ್ ನೀವು ಕೊಟ್ಟೋದಕ್ಕೆ. ಸೊ ಇಲ್ಲಿ ನೋಡಿ ಮಕ್ಕಳಿಗೆ ಜಿಮ್, ಇಲ್ಲಿ ನೋಡಿ ಜಿಮ್ ಸೆಟಪ್ ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ. ಇಲ್ಲಿ ಹಾಸ್ಟೆಲ್ ಸ್ಟೂಡೆಂಟ್ಸ್ ಬಂದು ಮಾಡ್ತಾರೆ. ಪಿ ಟಿ ಕ್ಲಾಸ್ನಿಗೆ ಬಂದು ಮಾಡ್ಬೋದಾ ಸರ್? ಹೌದು ಸರ್, ಆ ಟೈಮ್ಗಳು ಜಿಮ್ ಟ್ರೈನಿಂಗ್ ಬಂದು ಮಾಡ್ಬೋದು. ಇಲ್ಲಿ ನೋಡಿ ಮಕ್ಕಳಿಗೋಸ್ಕರ ಫಿಸಿಕಲಾಗಿ ಅವ್ಳು ಫಿಟ್ಟಾಗಿ ಇರಬೇಕಂತ ನೋಡಿ ಜಿಮ್ ಟ್ರೈನಿಂಗ್ ಎಲ್ಲ ಎಕ್ವಿಪ್ಮೆಂಟ್ಸು ನೋಡಿ, ಇದೆಲ್ಲ ಭಾಳ ಕಾಸ್ಟ್ಲಿ ಎಕ್ವಿಪ್ಮೆಂಟ್ಸು. ಈ ಥರ ಸೆಟಪ್ಲ ನಿಮ್ಗೆ ಎಷ್ಟೋ ಲಕ್ಷಾಂತರ ರೂಪಾಯಿ ಆಗುತ್ತೆ ನಿಮ್ಗೆ ಸೆಟಪ್ ಮಾಡೋದಕ್ಕೆ. ಟ್ರೆಡ್ಮಿಲ್ ಎಲ್ಲ ಇದೆ. ಇದೆಲ್ಲ ಸರ್ ನೀವು ಮಕ್ಕಳು ಹೆಲ್ತ್ಗೆ ಫೋಕಸ್ ಕೊಟ್ಟು ಜಿಮ್ ಎಲ್ಲ ರೆಡಿ ಮಾಡಿದ್ರೆ ವೆರಿ ಗುಡ್ ಸರ್. ಇದು ಸೆಕೆಂಡ್ ಫ್ಲೋರಲ್ಲಿರೋ ಹಾಸ್ಟೆಲ್ ಫೆಸಿಲಿಟೀಸ್. ಶೂ ರ್ಯಾಕ್ ಇಲ್ಲೇ ಇದೆ, ಸ್ಟೂಡೆಂಟ್ಸ್ ಬ್ಯಾಗು ಇಲ್ಲೇ ಇಡ್ತಾರೆ. ಹೀಗೆ ಒಳಗಡೆ ನೋಡಿ ನಾವು ನೋಡೋಣ ಹೆಂಗೆ ಅಂತ. ಇಲ್ಲಿ ಬಂಕರ್ ಬೆಡ್ಸ್ ಇದೆ ನಿಮಗೆ ನೋಡಿ, ಫುಲ್ ಬಂಕರ್ ಬೆಡ್ಸ್ ಇದೆ, ಮತ್ತು ಇಂಡಿವಿಜುವಲ್ ಕಾರ್ಡ್ಸ್ ಇದೆ. ಹಾಸ್ಟೆಲ್ ರೂಮ್ ನೋಡ್ತಾ ಇದ್ರೆ ಎಷ್ಟು ನೀಟಾಗಿ ಮಕ್ಕಳು ಮೇಂಟೈನ್ ಮಾಡಿದ್ದಾರೆ. ಟೀಚರ್ಸ್ ಎಲ್ಲ ಸೇರಿಸ್ಕೊಂಡು ಅಷ್ಟು ನೀಟಾಗಿ ಇಷ್ಟು ನೀಟಾಗಿ ಹಾಸ್ಟೆಲ್ ನೋಡೋಕ್ಕೆ ಭಾಳ ಕಷ್ಟ. ನೋಡಿ ಬೆಡ್ ಎಲ್ಲ ಸೂಪರ್ ನೀಟಾಗಿ ಅರೇಂಜ್ ಆಗಿದೆ. ಫೆಸಿಲಿಟೀಸ್ನ ನೋಡಿ, ಎಲ್ಲ ಗ್ರಾನೈಟ್ ಫ್ಲೋರಿಂಗ್ ಅಷ್ಟು ನೀಟಾಗಿದೆ. ಕ್ಲೆನ್ಲಿನೆಸ್, ನೀಟ್ನೆಸ್, ಹೈಜಿನ್ಗೆ ಭಾಳ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಮಕ್ಕಳು ಟೀಚರ್ಸು ಇಬ್ಬರು ಸೇರಿಸ್ಕೊಂಡು ಇಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾ ಬರ್ತಾರೆ. ಇಲ್ಲಿ ನೀವು ನೋಡ್ಬೋದು ಸೆಪ್ರೇಟ್ ಟಾಯ್ಲೆಟ್ ಫೆಸಿಲಿಟೀಸ್ ಇದೆ. ಎಲ್ಲ ವಾಲಲ್ಲಿ ಟೈಲ್ಸು, ಕೆಳಗಡೆ ಫ್ಲೋರ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಮೇಂಟೆನೆನ್ಸ್ ಅಷ್ಟು ನೀಟಾಗಿದೆ. ಇಲ್ಲೇ ನೋಡ್ಬೋದು ಸನ್ಲೈಟ್ ಒಳಗಡೆ ಬರ್ತದೆ, ಗಾಳಿ ಸನ್ಲೈಟ್ಗೆಲ್ಲ ವ್ಯವಸ್ಥೆ ಮಾಡಿದೆ. ಏನು ಸ್ಮೆಲ್ ಇಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದೆ. ಕ್ಲೆನ್ಲಿನೆಸ್, ಹೈಜೀನಿಕ್ ಆಗಿದೆ, ತುಂಬ ನೀಟಾಗಿದೆ.
ಇಲ್ಲೇ ನೀವು ಬಂಕರ್ ಬೆಡ್ಸಲ್ಲಿ ಕೆಳಗಡೆ ನೋಡ್ಬೋದು, ನಿಮಗೆ ಸ್ಟೋರೇಜ್ ಸ್ಪೇಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅವರು ಕ್ಲೋತ್ಸ್ ಎಲ್ಲ ಮಕ್ಕಳು ಅವ್ರ ಕ್ಲೋತ್ಸ್ ಬಟ್ಟೆ ಎಲ್ಲ ಇಲ್ಲೇ ಹಾಕ್ಬೋದು. ಅದನ್ನು ಹಾಕಿ ಲಾಕ್ ಹಾಕಿದ್ದಾರೆ ನೋಡಿ, ಸಪ್ರೇಟ್ ಲಾಕ್ ಆ್ಯಂಡ್ ಕೀ ಅವ್ರಿಗೆ ಕೊಟ್ಟಿದ್ದಾರೆ. ಅವರು ಟ್ರಂಕ್ ಬೆಡ್ಸ್ ಎಲ್ಲ ಸೈಡೆಲ್ಲ ಹಾಕಿದ್ದಾರೆ. ಫೆಸಿಲಿಟೀಸ್ ಎಲ್ಲ ಆಸಮ್ ಆಗಿದೆ. ಹಾಸ್ಟೆಲ್ ಫೆಸಿಲಿಟೀಸ್ ತುಂಬ ನೀಟಾಗಿದೆ. ನೀವು ಎಷ್ಟು ವಿಂಡೋಸ್ ಇದೆ ನೋಡಿ, ಸನ್ಲೈಟ್ ಡೇ ಲೈಟ್ ಎಲ್ಲ ಒಳಗಡೆ ಬರ್ತಾ ಇದೆ. ನಿಮ್ಗೆ ಸನ್ಲೈಟ್ ಬೇಕೇ ಬೇಕಾಗುತ್ತೆ, ಅಷ್ಟು ನೀಟಾಗಿದೆ ಹಾಸ್ಟೆಲ್ ರೂಮ್ ನೋಡ್ಬೋದು. ವಾಷಿಂಗ್ ಮಿಷಿನ್ ಎಲ್ಲ ಇದೆ. ಓಕೆ ಸರ್. ಇಲ್ಲಿ ನೋಡಿ, ನಾವು ಟೆರಸ್ಗೆ ಹೀಗೆ ಬಂದಿದ್ದೀನಿ. ಸೋಲಾರ್ ವಾಟರ್ ಹೀಟರ್ಸ್ ಇದೆ, ಮಕ್ಕಳು ಸ್ನಾನ ಮಾಡೋದಕ್ಕೆ ಬಿಸಿ ನೀರು ಸಿಗುತ್ತೆ. ಅದು ಗಂಡು ಮಕ್ಳಿಗೊಂದು ಹೆಣ್ಮಕ್ಳಿಗೊಂದು ಸಪ್ರೇಟ್ ಇಂಡಿವಿಜುವಲ್ ಇದೆ ಸರ್. ಓಕೆ ಸರ್. ಹಾಂ, ಇಲ್ಲಿ ನೋಡಿ ಹೀಟರ್ಸು ಗರ್ಲ್ಸ್ ಆ್ಯಂಡ್ ಬಾಯ್ಸ್ಗೆ ಸಪ್ರೇಟ್ ಹಾಕಿದೆ. ಎಷ್ಟು ದೊಡ್ಡ ಸೋಲಾರ್ ಹೀಟರ್ಸ್ ಇದೆ ನೋಡಿ. ಮತ್ತು ವಾಷಿಂಗ್ಗೆ ನಿಮಗೆ ವಾಷಿಂಗ್ ಮೆಷಿನ್ ಫೆಸಿಲಿಟೀಸ್ ಇದೆ, ನೀವು ನೋಡ್ಬೋದು. ಮತ್ತು ಇಲ್ಲಿ ನೋಡಿ ಬಟ್ಟೆ ಎಲ್ಲ ಇಲ್ಲೇ ವಾಶ್ ಮಾಡಿ ಇಲ್ಲೇ ಡ್ರೈ ಮಾಡೋಕ್ಕೆ ಇಡ್ತಾರೆ. ಇಲ್ಲಿ ನಿಮಗೆ ಒಂದು ಶೇಡೆಡ್ ಏರಿಯಾ ಕೊಟ್ಟಿದ್ದಾರೆ. ಮಳೆ ಬರೋ ಟೈಮಲ್ಲಿ ಏನೂ ತೊಂದರೆ ಇಲ್ಲ, ಬಟ್ಟೆ ಎಲ್ಲ ಇಲ್ಲೇ ಇರ್ಬೋದು. ಟಾಯ್ಲೆಟ್ಸ್ನ ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಇಲ್ಲಿ ಸೈನ್ಸ್ ಲ್ಯಾಬ್ ಇದೆ, ಮತ್ತು ಸ್ಮಾರ್ಟ್ ಕ್ಲಾಸ್ ಇಲ್ಲೇ ನಡೀತಾ ಇದೆ ನೋಡಿ. ಸ್ಮಾರ್ಟ್ ಕ್ಲಾಸ್ಗೆ ಎಷ್ಟು ದೊಡ್ಡ ಬೋರ್ಡ್ ಇದೆ ನೋಡಿ. ಇಲ್ಲಿ ಸ್ಮಾರ್ಟ್ ಕ್ಲಾಸ್ ನಡೀತದೆ, ಮತ್ತು ಸೈನ್ಸ್ ಪ್ರಾಜೆಕ್ಟ್ಸ್ ಮಕ್ಕಳು ಮಾಡಿದ ಪ್ರಾಜೆಕ್ಟ್ಸ್ ಎಲ್ಲ ಇಲ್ಲಿ ಡಿಸ್ಪ್ಲೇಲಿದೆ, ನೀವು ನೋಡ್ಬೋದು ನೋಡಿ. 6th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಮಾಡಿದ ಪ್ರಾಜೆಕ್ಟ್ ಇದು. ಮತ್ತು ಇಲ್ಲಿ ನೋಡಿ ನಿಮಗೆ ಸೈನ್ಸ್ ಕ್ಲಾಸಲ್ಲಿ ಡೆಮೋ ಪೀಸಸ್ ಇದೆ. ಸೈನ್ಸ್ ಪ್ರಾಜೆಕ್ಟ್ಸ್ಗೆ ಡೆಮೋ ಇಟ್ಟಿದ್ದಾರೆ. ಪ್ರಾಕ್ಟಿಕಲಾಗಿ ಸೈನ್ಸ್ ಕ್ಲಾಸಸ್ ನೀವು ಈ ಥರ ಲ್ಯಾಬ್ ಇರಬೇಕು. ಮಕ್ಕಳಿಗೆ ಥಿಯರಿಟಿಕಲಾಗಿ ಕಾನ್ಸೆಪ್ಟ್ ಹೇಳೋದಕ್ಕಿಂತ ಈ ಥರ ಮಾಡಲ್ಸ್ ಇಟ್ಕೊಂಡು ಹೇಳಿ ಅಂತ ಭಾಳ ಬೇಗ ಅವ್ರಿಗೆ ಅರ್ಥ ಆಗುತ್ತೆ. ಎಷ್ಟು ಮಾಡಲ್ಸ್ ಇದೆ, ಡೆಮೋ ಮಾಡಲ್ಸ್ ಅಷ್ಟು ಮಾಡಲ್ಸ್ ಇಟ್ಟಿದ್ದಾರೆ ನೋಡಿ. ಏರ್ ಪ್ರೆಷರ್ ಥೀಮು, ಸೆಂಟ್ರಿಫ್ಯೂಗಲ್ ಫೋರ್ಸ್ ಥೀಮ್. ಸೊ ಪ್ರತಿಯೊಂದಿಗೂ ಮಾಡಲ್ಸ್ ಇಲ್ಲಿ ಇಟ್ಕೊಂಡು ಸೈನ್ಸ್ ಕಾನ್ಸೆಪ್ಟ್ಸ್ ಅವರಿಗೆ ಟೀಚ್ ಮಾಡ್ತಾರೆ. ಸುಮ್ಮನೆ ಥಿಯರಿ ಕ್ಲಾಸಲ್ಲ, ಇದು ಸೈನ್ಸ್ ಲ್ಯಾಬು. ನೀವು ನೋಡ್ತಾ ಇರೋ ಒಂದೊಂದು ಕಾನ್ಸೆಪ್ಟ್ಗೆ ಬೇಸ್ಡ್ ಪ್ರಾಕ್ಟಿಕಲ್ ಮಾಡೆಲ್ಸ್ ಇಟ್ಕೊಂಡು ಡೆಮೋ ಅವ್ರಿಗೆ ತೋರಿಸ್ತಾರೆ ನೋಡಿ. ಈ ಥರ ಡೆಮೋ ಮಾಡೆಲ್ಸ್ ಇಟ್ಕೊಂಡು ಅವ್ರಿಗೆ ಕಾನ್ಸೆಪ್ಟ್ಸ್ ಹೇಳಿಕೊಟ್ಟು ಅಂತ ಭಾಳ ಬೇಗ ಅವ್ರಿಗೆ ಅರ್ಥ ಆಗುತ್ತೆ. ರಿಯಲಿ ಸೂಪರಾಗಿದೆ ಈ ಸೈನ್ಸ್ ಲ್ಯಾಬು. ನೀವು ನೋಡ್ತಾ ಇದ್ದೀರಾ ಇಷ್ಟು ದೊಡ್ಡ ಸ್ಮಾರ್ಟ್ ಬೋರ್ಡ್ ಇದೆ ನೋಡಿ. ಸೈನ್ಸ್ ಲ್ಯಾಬಲ್ಲೇ ನಿಮಗೆ ಸ್ಮಾರ್ಟ್ ಬೋರ್ಡ್ ಇದೆ, ಇಷ್ಟು ದೊಡ್ಡ ಸ್ಮಾರ್ಟ್ ಬೋರ್ಡ್ ಕೊಟ್ಟಿದ್ದಾರೆ. ಈ ಶಾಲೆಯಲ್ಲಿ ನಿಮಗೆ ಫೆಸಿಲಿಟೀಸ್ ಫಾರ್ ಎಜುಕೇಷನ್ ಇರಲಿ, ಟಾಪ್ ಕ್ಲಾಸ್ ಫೆಸಿಲಿಟೀಸ್, ಬೆಸ್ಟ್ ಎಜುಕೇಷನಲ್ ಕಾನ್ಸೆಪ್ಟ್ಸ್ ಇಟ್ಕೊಂಡು ಕೊಡ್ತಾ ಇದ್ದಾರೆ. ಮೇಡಮ್ ನಿಮ್ಮ ಹೆಸರೇನು? ಸುಮಾ. ಯಾವ ಕ್ಲಾಸಲ್ಲಿ ಟೀಚ್ ಮಾಡ್ತೀರಾ? 6th to 10th. ಓಕೆ ಫೈನ್ ಮೇಡಮ್. ಇದು ಒಂದು ಡೆಮೋ ಕೊಡಿ ಮೇಡಮ್ ಸ್ಮಾರ್ಟ್ ಕ್ಲಾಸ್. ಈ ಮೇಡಮ್ 6th to 10th ಕ್ಲಾಸ್ವರೆಗೆ ಹ್ಯಾಂಡಲ್ ಮಾಡ್ತಾರೆ. ಡಿಫ್ರೆಂಟ್ ಸ್ಟೂಡೆಂಟ್ಸ್, ಸ್ಪೆಷಲ್ ಸ್ಟೂಡೆಂಟ್ಸ್, ಅವರು ಈ ಸ್ಮಾರ್ಟ್ ಕ್ಲಾಸ್ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಸರ್? ಇವಾಗ ಎಷ್ಟೋ ಜನಕ್ಕೆ ಗೊತ್ತಾಗದೇ ಇರೋಂತಹ ಮಕ್ಕಳುಗಳಿಗೆ ಅವಾಗ ನೋಡಿ ಆದರೂ ಅವರು ಕಲಿಬೋದು. ಹಂಗಾಗಿ ನಾವಿವಾಗ ಹೇಳ್ಕೊಟ್ಟಿದ್ದನ್ನ ಕಲಿಯೋಕ್ಕಿಂತ ನೋಡಿ ಕಲಿಯೋದು ಬೆಸ್ಟ್ ಅಂತ ನಮ್ಗೆ ಅನಿಸುತ್ತೆ. ಅವಾಗ ಹೇಳಿದಾಗ ಮಕ್ಕಳಿಗೆ ಈ ಥರ ಇದೆ ಅಂತ ಅಂದ್ಬಿಟ್ಟು ಈಸಿಯಾಗಿ ಕಲಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಇದೆಲ್ಲ ಸ್ಪೆಷಲ್ ಮಕ್ಕಳು ಮಾಡಿರೋದು. ಓಕೆ ಓಕೆ. ನೀರಿನ ವಿದ್ಯುತ್ ವಿಭಜನೆ ಅಂತ ಅಂದ್ಬಿಟ್ಟು ಇದನ್ನ ಇಂಗ್ಲೀಷಲ್ಲಿ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಇದನ್ನ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಅಂತ 10th ಸ್ಟ್ಯಾಂಡರ್ಡಲ್ಲಿ ಫಸ್ಟ್ ಚಾಪ್ಟರು ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಈಕ್ವೇಷನಲ್ಲಿ ಇದನ್ನು ಓದ್ತೀವಿ. ಇದು ಸ್ಪೆಷಲ್ ಚಿಲ್ಡ್ರನ್ಸ್ ವರ್ಕ್ ಮಾಡಿರೋ ಅಂಥದ್ದು. ಆ ಮಕ್ಕಳಿಗೆ ಇವಾಗ ತಾನೇ ಬುಕ್ಕಲ್ಲಿ ವರ್ಕ್ ಮಾಡೋದಕ್ಕಿಂತ ಹೆಚ್ಚಾಗಿ ಎಲ್ಲರ ಮುಂದೆ ವರ್ಕ್ ಮಾಡಿಸಿದಾಗ ನಾನು ಬಂದು ವರ್ಕ್ ಮಾಡಬೇಕು ಅಂತ ಮಕ್ಳಿಗೆ ಅನಿಸುತ್ತೆ. ಅವಾಗ ಕಲಿಯೋದಕ್ಕೆ ಪ್ರೋತ್ಸಾಹ ಜಾಸ್ತಿ ಆಗುತ್ತೆ.
ಹಂಗಾಗಿ ನಾವು ಈ ಥರ ಎಲ್ಲ ಸ್ಮಾರ್ಟ್ ಕ್ಲಾಸ್ ಎಲ್ಲ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಹೆಲ್ಪ್ಫುಲ್ ಇದೆ. ಈ ಡಯಾಗ್ರಾಮ್ ಅವರೇ ಬಂದು ಇಲ್ಲಿ ಬೋರ್ಡಲ್ಲೇ ಮಾಡಿದ್ದಾರೆ, ಒಂದು ಕಡೆ ನೀವು ಮಾಡಿದ್ರೆ ಇನ್ನೊಂದು ಕಡೆ ಅವ್ರು ಇಲ್ಲ ಇಬ್ರು ಮಕ್ಕಳನ್ನ ನಿಲ್ಲಿಸ್ಬಿಟ್ಟು ಪಾರ್ಟ್ನ ಡಿವಿಷನ್ ಮಾಡಿರ್ತೀವಿ, ಇಬ್ರು ಮಕ್ಕಳನ್ನು ಕಲ್ತಿರೋದನ್ನ ಬಂದು ಬರ್ದಿರೋದು. ಓ ಸೂಪರ್, ವೆರಿ ಗುಡ್. ಸೊ ಇವರು ಸ್ಪೆಷಲ್ ಚಿಲ್ಡ್ರನ್ ಅವ್ರು ಬಂದು ರೆಸ್ಪಾನ್ಸ್ ಪಾಸಿಟಿವ್ ಆಗಿದೆ, ದೇ ಆರ್ ವೆರಿ ಮೋಟಿವೇಟೆಡ್ ಟು ವರ್ಕ್ ಆನ್ ದ ಬೋರ್ಡ್. ಅವಾಗ ಮಕ್ಕಳು ಮಾಡೋದು ನೋಡಿ ಬೇರೆ ಮಕ್ಕಳು ಬಂದು ನಾನು ಮಾಡಬೇಕು ಅಂತ ಅವ್ರಿಗೆ ಅನಿಸುತ್ತೆ, ಹಂಗಾಗಿ ಇಟ್ಸ್ ಟೂ ಹೆಲ್ಪ್ಫುಲ್ ಅಂತ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಡೆಮೋ. ಥ್ಯಾಂಕ್ಸ್. ಏನು ಮಾಡೋದು ಇದು ಎಕ್ಸ್ ಟೈಮ್ 2x ಮತ್ತೇನಾಗುತ್ತೆ 2 ಕೆಳಗೆ 9ರಿಂದ 4 ಇದೆ. 9ರಿಂದ 4ನ ಕಳೆದ್ರೆ ಎಷ್ಟು ಬರುತ್ತಾ ನೋಡಿ. ಲೈಬ್ರರಿ ಇದೆ, ಬುಕ್ಸ್ ಎಲ್ಲ ಇದೆ ಮಕ್ಕಳಿಗೆ. ಬುಕ್ ಕಲೆಕ್ಷನು ಮತ್ತು ಚಾರ್ಟ್ಸು, ಪ್ಲಕಾರ್ಡ್ಸ್ ಎಲ್ಲ ಇದೆ, ನೀವು ನೋಡ್ಬೋದು. ಈ ಮಾಡೆಲ್ಸ್ ನೋಡ್ತಾ ಇದ್ರೆ ಇದೆಲ್ಲ ಮಕ್ಕಳು ಮಾಡಿದ್ದು, ಅವ್ರ ಎಕ್ಸಿಬಿಷನ್ ಫಂಕ್ಷನ್ ಬರೋ ಟೈಮಲ್ಲೆಲ್ಲ ಅವ್ರು ಸ್ಟೂಡೆಂಟ್ಸ್ ಮಾಡಿದ ಮಾಡೆಲ್ಸ್ ಇದೆ. ಇಲ್ಲೆಲ್ಲ ನೋಡ್ಬೋದು ಸುಮಾರು ಮಾಡೆಲ್ಸ್ ಇದೆ. ಲೈಬ್ರರಿ ಬುಕ್ಸ್ ಕಲೆಕ್ಷನು ಚಲೋ ಇದೆ. ಈ ವಿಡಿಯೋ ನೋಡೋರು ಬಿಸ್ನೆಸ್ ಮ್ಯಾನ್ ಇರ್ಬೋದು, ಅವರು ಡೊನೇಷನ್ ಕೊಡ್ಬೋದು, ಇಲ್ಲ ನೀವು ಬುಕ್ಸ್ ಲೈಬ್ರರಿ ಕೂಡ ಬುಕ್ಸ್ ನೀವು ಡೊನೇಟ್ ಮಾಡ್ಬೋದು. ಈ ವಿಡಿಯೋನ ಎಷ್ಟೋ ಎಜುಕೇಷನಲ್ ಫೀಲ್ಡಲ್ಲಿರೋ ಟೀಚರ್ಸ್ ಕೂಡ ನೋಡ್ಬೋದು. ನೀವೆಲ್ಲ ಬೇಕಂದರೆ ಈ ಶಾಲೆಗೆ ನೀವು ಬಂದು ಅವ್ರ ಲೈಬ್ರರಿಗೆ ಬುಕ್ಸ್ ಡೊನೇಷನ್ ಮಾಡ್ಬೋದು. ಲೈಬ್ರರಿಗೆ ಬುಕ್ಸ್ ಡೊನೇಷನ್ ನಿಮ್ಮ ಒಂದು ಬುಕ್ ನೀವು 100 or 200 ರುಪೀಸೇ ಇರ್ತದೆ. ಬುಕ್ ನೀವೇ ಸೆಲೆಕ್ಷನ್ ಮಾಡಿ ಪರ್ಚೇಸ್ ಮಾಡಿ ಇಲ್ಲಿ ಶಾಲೆಯಲ್ಲಿ ಬಂದು ನೀವು ಕೊಡ್ಬೋದು. ಇಲ್ಲಿ ನೋಡ್ತಾ ಇದು ಸ್ಪೋರ್ಟ್ಸ್ ಸೆಕ್ಷನ್, ಅವರ ಗೇಮ್ಸ್ಗೋಸ್ಕರ ನೋಡಿ, ಇಂಡೋರ್ ಗೇಮ್ಸ್ ಔಟ್ಡೋರ್ ಗೇಮ್ಸ್ ಎಲ್ಲ ಬೇಕಾದ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಇದೆ. ಇಲ್ಲೇ ನೀವು ನೋಡ್ತಾ ಇದ್ದೀರಾ ಕ್ಯಾರಮ್ ಬೋರ್ಡ್ ಇದೆ, ಮತ್ತು ಫುಟ್ಬಾಲು, ಕ್ರಿಕೆಟ್ ಬ್ಯಾಟ್ ಎಲ್ಲ ಇದೆ. ಸೊ ಈ ಶಾಲೆಯಲ್ಲಿ ಡೆಫ್ ಆ್ಯಂಡ್ ಡಂಬ್ ಸ್ಟೂಡೆಂಟ್ಸ್ಗೆ ನಾವು ಹೇಳಿದ ಥರ ಫ್ರೀ ಎಜುಕೇಷನ್, ಫ್ರೀ ಹಾಸ್ಟೆಲ್ ಫೆಸಿಲಿಟೀಸ್, ಫ್ರೀ ಫುಡ್, ಕ್ಲೋತ್ಸ್, ಬುಕ್ಸ್ ಎಲ್ಲ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಸೊ ಈ ಶಾಲೆಗೆ ಶ್ರೀಮಂತರು, ಬಿಸ್ನೆಸ್ ಮ್ಯಾನ್ ಮತ್ತು ಎಜುಕೇಷನ್ ಫೀಲ್ಡ್ ಇರೋರು, ಈ ವಿಡಿಯೋನವರು ಎಲ್ಲ ನೀವು ಸಪೋರ್ಟ್ ಮಾಡಿ. ನೀವು ಬೇಕಂದರೆ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಕೂಡ ಡೊನೇಟ್ ಮಾಡ್ಬೋದು. ಫುಟ್ಬಾಲ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಕ್ರಿಕೆಟ್ ಬಾಲ್ಸ್ ಇರ್ಬೋದು, ಇಲ್ಲ ಕ್ರಿಕೆಟ್ ಬ್ಯಾಟ್ಸ್ ಕೂಡ ಇಲ್ಲ ನೋಡ್ತಾ ಇದ್ದೀರಾ. ಕ್ರಿಕೆಟ್ ಬ್ಯಾಟ್ಸ್ ಇದೆ, ಸ್ವಲ್ಪ ಹಳೆಯ ಥರ ಕಾಣಿಸ್ತಾ ಇದೆ. ಸೊ ನೀವು ಬೇಕಂದರೆ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಕೂಡ ನೀವು ಬಂದು ಈ ಶಾಲೆಗೆ ಡೊನೇಟ್ ಮಾಡಿ. ಇವ್ರು ಬಂದು ಒಂದು ಸರ್ವಿಸ್, ಸೊಸೈಟಿಗೆ ಒಂದು ಸರ್ವಿಸ್ ಮಾಡ್ತಾ ಇದ್ದಾರೆ. ಡೆಫ್ ಆ್ಯಂಡ್ ಡಂಬ್ ಸ್ಟೂಡೆಂಟ್ಸ್ಗೆ ಅವ್ರಿಗೆಲ್ಲ ಫ್ರೀ ಸರ್ವಿಸ್, ಫ್ರೀ ಹಾಸ್ಟೆಲ್ ಫೆಸಿಲಿಟೀಸ್ ಕೊಟ್ಟು ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಶಾಲೆಗೆ ನಿಮ್ಮ ಸಪೋರ್ಟ್ ಬೇಕಾಯಿತು. ನೀವು ಫೈನಾನ್ಷಿಯಲ್ ಹಣನೂ ನೀವು ಕೊಡ್ಬೋದು, ಇಲ್ಲ ಅಂದರೆ ಲೈಬ್ರರಿಗೆ ಬುಕ್ಸ್ ಕೊಡಿ, ಸ್ಪೋರ್ಟ್ಸ್ಗೆ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಕೊಡಿ. ಮತ್ತು ನಾನು ಹೇಳಿದ ಥರ ಸ್ಪೆಷಲ್ ಮಕ್ಕಳು, ಡೆಫ್ ಆ್ಯಂಡ್ ಡಂಬ್ ಮಕ್ಕಳು ನಿಮ್ಮ ಮನೆಯಲ್ಲಿ, ನಿಮ್ಮ ಅಕ್ಕಪಕ್ಕ, ನಿಮ್ಮ ಊರಲ್ಲಿ ಇರ್ತಾರೆ ಅಂತ ಈ ಶಾಲೆಗೆ ಕಳಿಸಿ. ಅವ್ರಿಗೆ ಫ್ರೀ ಎಜುಕೇಷನ್ ಕೊಡ್ತಾರೆ. ಬರೀ ಶಿಕ್ಷಣ ಅಲ್ಲ, ಹಾಸ್ಟೆಲು ಇದೆ, ಫ್ರೀ ಹಾಸ್ಟೆಲ್ ಅಕಾಮಿಡೇಷನ್, ಫ್ರೀ ಫುಡ್ ಎಲ್ಲ ಕೊಡ್ತಾ ಇದ್ದಾರೆ. ಈ ಶಾಲೆನ ಕಾಂಟ್ಯಾಕ್ಟ್ ನಂಬರ್ ಈ ವಿಡಿಯೋಲಿ ಬರ್ತದೆ, ಫೋನ್ ಹಚ್ಚಿ ಇಲ್ಲಿ ಬಂದು ಈ ಶಾಲೆ ನೀವು ವಿಸಿಟ್ ಮಾಡಿ. ಓಕೆನಾ? ಈ ಥರ ಫ್ರೀ ಸರ್ವಿಸು ಶಾಲೆಗಳು ತುಂಬ ಕಡಿಮೆ ಇದೆ. ಸೊ ಈ ಫೆಸಿಲಿಟೀಸ್ ಎಲ್ಲ ನೀವು ಯೂಟಿಲೈಸ್ ಮಾಡ್ಕೊಳ್ಳಿ. ನೋಡಿ ಈ ಚಾರ್ಟ್ಸ್ ಎಲ್ಲ ಇಲ್ಲಿ ನೋಡಿ ಹ್ಯಾಂಗ್ ಮಾಡೋಕ್ಕೆ ಇಟ್ಟಿದ್ದಾರೆ. ಇದೆಲ್ಲ ಇಲ್ಲಿ ಮಕ್ಕಳು, ಇಲ್ಲಿ ಓದೋ ಮಕ್ಕಳು ಅವರನ್ನೇ ಮಾಡಿದ್ದಾರೆ. ಚಾರ್ಟ್ಸಲ್ಲಿ ನೋಡಿ ಎಷ್ಟು ಸೂಪರಾಗಿ ಮಾಡಿದ್ದಾರೆ ನೋಡಿ. ಇದೆಲ್ಲ ಕ್ಲಾಸ್ ರೂಮ್. ಇಲ್ಲಿ ನೋಡಿ, ಇಲ್ಲಿ ಡೆಸ್ಕ್ ಟೇಬಲ್ ಎಲ್ಲ ಇದೆ. ಇಲ್ಲೇ ಮೇಲ್ಗಡೆ ಸೂಪರಾಗಿ ಒಂದು ವೈರಿಂಗ್ ಥರ ಮೆಶ್ ಥರ ಮಾಡಿ ಅದರಲ್ಲಿ ಹ್ಯಾಂಗ್ ಮಾಡಿದ್ದಾರೆ. ಅವ್ರು ಮಾಡಿದ ಚಾರ್ಟ್ಸ್ ಎಲ್ಲ ನೋಡಿ. ಇಲ್ಲ ಕಾನ್ಸೆಪ್ಟ್ ಐಡಿಯಾ ಎಲ್ಲ ಸೂಪರಾಗಿದೆ. ಇದೆಲ್ಲ ಮಕ್ಕಳು, ಇಲ್ಲಿ ಓದೋದು ಮಕ್ಕಳು ಅವ್ರು ಮಾಡಿದ್ದಾರೆ. ಇದು ಈ ಡ್ರಾಯಿಂಗ್ ನೋಡಿ ಎಷ್ಟು ಸೂಪರಾಗಿ ಡ್ರಾಯಿಂಗ್ ಮಾಡಿದ್ದಾರೆ ನೋಡಿ. ಇಷ್ಟು ಟ್ಯಾಲೆಂಟೆಡ್ ಮಕ್ಕಳು ಇಲ್ಲಿ ಇದ್ದಾರೆ. ಸೊ ದಯವಿಟ್ಟು ಈ ಶಾಲೆಗೆ ನೀವು ಎಲ್ಲ ಸಪೋರ್ಟ್ ಮಾಡಿ, ಡೊನೇಷನ್ಸ್ ಕೊಡಿ, ಲೈಬ್ರರಿಗೆ ಬುಕ್ಸ್ ಕೊಡಿ, ಮತ್ತು ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಕೊಡಿ. ಹಾಸ್ಟೆಲು ಇದೆ. ನೀವು ಮ್ಯಾಟ್ರಸ್, ಬೆಡ್ಶೀಟು, ಇನ್ನೂ 2-3 ತಿಂಗಳೇ ಮಳೆ ಶುರು ಆಗ್ತದೆ, ಚಳಿ ತುಂಬ ಇರ್ತದೆ. ಬೆಡ್ಶೀಟ್ಸ್ ಕೂಡ ನೀವು ಬಂದು ಡೊನೇಷನ್ ಮಾಡ್ಬೋದು ಮಕ್ಕಳಿಗೆ. ಸೊ ನಿಮಗೆ ಈ ಶಾಲೆಗೆ ಯಾವ ರೀತಿ ನಿಮ್ಗೆ ಸಪೋರ್ಟ್ ಮಾಡೋಕ್ಕಾಗುತ್ತೋ ದಯವಿಟ್ಟು ಸಪೋರ್ಟ್ ಮಾಡಿ.